ಸಾಮಾನ್ಯ ತೋಳದ ಹಾವು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಕಾಮನ್ ಉಲ್ಫ್ ಸ್ನೇಕ್ ಅಂತ ಕರಿತೀವಿ. ಹಲ್ಲಿಗಳೇ ಮುಖ್ಯ ಆಹಾರಕ್ಕೆ. ಹಲ್ಲಿಗಳೆಲ್ಲ ವಾಸ ಮಾಡ್ತಾವೋ ಅಲ್ಲೆಲ್ಲ ಇದ್ದೇ ಇರ್ತವೆ ಅವುಗಳು. ಡೋರ್ ಲಾಕ್ ಕೂದೋದು ಎದುರು ಬಿಡೋದಿಲ್ಲ. ಕೆಳಭಾಗದಲ್ಲಿ ಹೋಲ್ಗಳಿರ್ತವೆ ಸಿಲಿಂಡರ್ಗಳಲ್ಲಿ, ಅದನ್ನು ಚೆಕ್ ಮಾಡಲ್ಲ ಯಾರು, ಬಗ್ಸಿ ನೋಡಲ್ಲ, ಹಾಗೆಯೇ ಉಳ್ಳಿಸ್ಕೊಬಂದು ಮನೇಲಿ ಇಟ್ಕೊಂಡ್ಬಿಡ್ತಾರೆ ಅಡುಗೆ ಮನೆ ಒಳಗೆ. ಅದೇನಾಗ್ತದೆ, ಆ ಹೋಲ್ ಒಳಗಡೆ ಇರ್ತದೆ. ಯಾಕಂದ್ರೆ ಗೋಡನ್ಗಳು ನೀವು ನೋಡಿ ತುಂಬಾ ದೂರದಲ್ಲಿರೋ ಜನವಸತಿಯಿಂದ ನೀವು ಯಾವಾಗ ನೋಡಿದ್ದು ಹಾವು? ಅದು ಡೋರ್ ತೆಗಿಬೇಕಾದ್ರೆ 6:30 ಡೋರ್ ತೆಗಿಬೇಕಾದ್ರೆ ನೋಡಿದ್ದ. ನಾನು ಹೊರಗಡೆ ಹೋಗಿನಿ, ಡೋರ್ ತೆಗಿಯಾಗ ಚಿಲ್ಕಲ್ಲೇ ಓಡಾಡ್ತಿರೋದ್ಕ ಲೈಟ್ ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ. ಹಾವು ನಂಗೆ ಭಯ ಆಗೋಯ್ತು. ಸಾಮಾನ್ಯ ತೋಳದ ಹಾವು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಕಾಮನ್ ಉಲ್ಫ್ ಸ್ನೇಕ್ ಅಂತ ಕರಿತೀವಿ. ಹಲ್ಲಿಗಳೇ ಮುಖ್ಯ ಆಹಾರಕ್ಕೆ. ಹಲ್ಲಿಗಳೆಲ್ಲ ವಾಸ ಮಾಡ್ತಾವೋ ಅಲ್ಲೆಲ್ಲ ಇದ್ದೇ ಇರ್ತವೆ ಅವುಗಳು. ಡೋರ್ ಲಾಕ್ ಕೂದೋದು ನೋಡ್ಲಿಕ್ಕೆ ಕಟ್ಟಾವು ಅಂತ ಕರೀತಾರೆ. ಇದನ್ನು ಕಟ್ಟಾವಲ್ಲ, ಇದು ಪ್ರತಿ ಮನೆಯಲ್ಲೂ ಇರ್ತದೆ ಇಂಥ ಹಾವುಗಳು. ಹೌದು, ನಿಜ. ಹಳ್ಳಿಗಳೆಲ್ಲ ವಾಸ ಮಾಡ್ತಾವೋ ಅಲ್ಲೆಲ್ಲ ಇಂಥ ಹಾವುಗಳು ಸಹಜ. ಬಟ್ ಇದರಲ್ಲಿ ಏನು ವಿಷಯನೂ ಇರಲ್ಲ. ರಾತ್ರಿ ಎಲ್ಲ ಓಡಾಡ್ತವೆ, ಅಲ್ಲಿ ಇಲ್ಲಿ ಹಿಡ್ಕೊಂಡು ಸಣ್ಣ ಪುಟ್ಟ ಇಲಿಗಳು ತಿನ್ಕೊಂಡು. ಎಲ್ಲಾರು ಈ ಚೌಕಟ್ಟು ಇರ್ತದಲ್ಲ, ಈ ಥರ ಬಿರ್ಕೇನಾರು ಇದ್ರೆ ಅಲ್ಲೇ ಸಂದಿಲಿ ವಾಸ ಮಾಡ್ತವೆ. ಆಗಲಾಗ್ತಿದ್ದಂಗೆ ಬಚ್ಚಿಟ್ಕೊಂಡ್ಬಿಡ್ತವೆ. ನೈಟ್ ಟೈಮ್ ಮಾತ್ರ ಇವುಗಳ ಕೆಲಸ ಎಲ್ಲ ನೈಟ್. ನಿಶಾಚಾರಿ ಜೀವಿಗಳು ಇವು, ಅದೆಲ್ಲ ತೋಡಾಡಲ್ಲ. ಹಿಂದಿಯಲ್ಲಿ ನಾವು ಕೌರಿ ಎಲ್ಲ ಸಾಂಪ್ ಅಂತ ಕರಿತೀವಿ ಇದನ್ನ. ಎದುರು ಬಿಡೋದಿಲ್ಲ. ಅಂದ್ರೆ ಅಡಿಕೆ ಬಣ್ಣದಲ್ಲಿದ್ದು ಹಳದಿ ಕಲರು ಅಡ್ಡಪಟ್ಟೆ ಇರ್ತದೆ ಇದಕ್ಕೆ. ಕನ್ನಡದಲ್ಲಿ ಸಾಮಾನ್ಯ ತೋಳದ ಹಾವು, ಇಂಗ್ಲೀಷಲ್ಲಿ ಕಾಮನ್ ಉಲ್ಫ್ ಸ್ನೇಕ್, ಇಲ್ಲಿ ಕೌರಿ ಎಲ್ಲ ಸಾಂಪ್ ಅಂತ ಕರಿತೀವಿ. ಅಷ್ಟು ವಿಷಯ ಕೂಡ ಇಲ್ಲ. ಏನು ಭಯ ಪಡ ಆಗತ್ತೇನೂ ಇಲ್ಲ. ಇವು ಸುಮಾರು ಇದಕ್ಕೆ ಮಾತ್ರ ಹಿಡಿತವೆ. ಅದೇ ಹಳ್ಳಿಗಳ ಕಡೆ ಎಲ್ಲ ಇದ್ದೇ ಇರ್ತವೆ ಅಂತ ಅವುಗಳು. ಕಾಮನ್ ಇದು. ಹಳ್ಳಿಗಳ ಕಡೆ ಎಲ್ಲ ಇರ್ತವೆ. ಹಲ್ಲಿನ ಮುಖ್ಯ ಆಹಾರಕ್ಕೆ. ಕೆಲವು ಸಲ ಸಿಲಿಂಡರ್ಗಳಲ್ಲಿ ಬಂದ್ಬಿಡ್ತವೆ. ನೀವು ಸಿಲಿಂಡರ್ಗಳು ತಗೊಳ್ಳಲ್ವಾ, ಅದನ್ನ ಮೇಲೆ ತೊಳಿತೀರಾ, ಹಾಗೆ ತೆಗೆದು ಎತ್ತಿಟ್ಕೊಂಡ್ಬಿಡ್ತೀರಾ. ಕೆಳಭಾಗದಲ್ಲಿ ಹೋಲ್ಗಳಿರ್ತವೆ ಸಿಲಿಂಡರ್ಗಳಲ್ಲಿ, ಅದನ್ನು ಚೆಕ್ ಮಾಡಲ್ಲ ಯಾರು, ಬಗ್ಸಿ ನೋಡಲ್ಲ, ಹಾಗೆಯೇ ಉಳ್ಳಿಸ್ಕೊಬಂದು ಮನೇಲಿ ಇಟ್ಕೊಂಡ್ಬಿಡ್ತಾರೆ ಅಡುಗೆ ಮನೆ ಒಳಗೆ. ಅದೇನಾಗ್ತದೆ, ಆ ಹೋಲ್ ಒಳಗಡೆ ಇರ್ತದೆ. ಯಾಕಂದ್ರೆ ಗೋಡನ್ಗಳು ನೀವು ನೋಡಿ ತುಂಬಾ ದೂರದಲ್ಲಿರೋ ಜನವಸತಿಯಿಂದ ಗ್ಯಾಸು ಎಲ್ಲ ಗೋಡನ್ಗಳೆಲ್ಲ ಇರೋದು. ಅಲ್ಲೇನಾಗ್ತದೆ, ಸರಿಯಾಗಿ ಸೂಕ್ತವಾಗಿ ಸೇಫ್ಟಿ ಇರಲ್ಲ, ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿರ್ತವೆ ಇವು ಆ ಗೋಡನ್ಗಳಲ್ಲಿ. ನೀವೇನ್ ಮಾಡ್ತೀರಾ, ಸಿಲಿಂಡರ್ ಬಂದ ತಕ್ಷಣ ಮೇಲೆಲ್ಲ ತೊಳೆದು ಬಿಡ್ತೀರಾ, ಹಂಗೆ ಉಳ್ಳಿಸ್ಕೊಬಂದು ಅಡುಗೆ ಮನೆ ಇಡ್ತೀರಾ. ಇದು ರಾತ್ರಿ ಸಂಚಾರಿ, ಬೆಳಿಗ್ಗೆ ಅಂತೂ ಓಡಾಡಲ್ಲ. ರಾತ್ರಿ ಆಗ್ತಿದಂಗೆ ಆ ಹೋಲಿಂದ ಆಚೆ ಬರ್ತದೆ ಸಿಲಿಂಡರ್ ಇಂದ. ಹೌದು, ನೀವು ಬಗ್ಸಲ್ಲಿ ನೋಡಿದ್ದೀರಾ? ನೋಡ್ಬೇಕು ಅದನ್ನ. ಅಷ್ಟು ಅದ್ರ ಒಳಗಡೆ ಇರುವಂತದ್ದು ಇದು. ಒಂದ್ಸಲಿ ಹಿಂಗೆ ಈ ಭಾಗ ತುದಿಲೆ ಕೂತಿತ್ತು, ಸಣ್ಣದು ಹಿಂಗೆ. ಅದೇ ಈಗ ರಾತ್ರಿ ಏನಾದ್ರೆ ಈಗ ಹೊಸದಾಗೆಲ್ಲ ಸಿಲಿಂಡರ್ ತರಿಸಿದ್ರ
ಇನ್ನೇನು 15 ದಿನ ಆಯ್ತು. 15 ದಿನ ಆಯ್ತು. ಓಕೆ ಓಕೆ. ಅದೇ ಆ ಥರ ಆದಾಗ ಏನಾಗ್ತವೆ, ಅವಕ್ಕೂ ಇದು ಹೊಸ ಜಾಗ ಅಲ್ವಾ, ಕನ್ಫ್ಯೂಸ್ ಆಗಿರ್ತದೆ. ಅದಕ್ಕೆ ಎಲ್ಲೋ ಇಲ್ಲಿ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಸಂಧಿ ಸಿಕ್ಕಿದಾಗ ಕೂತ್ ಬಿಡ್ತದೆ ಅಷ್ಟೇ. ಹಾಗಾಗಿ ಬಟ್ ಮನುಷ್ಯನಿಗೇನು ಅಪಾಯ ಇಲ್ಲ ಇದು. ಅಂದ್ರೆ ನಮ್ಗೆ ಗೊತ್ತಿಲ್ವಲ್ಲ. ಅದೇ ಹಾವು ಬಗ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ಭಯ ಪಡ್ತೀರ ಅಷ್ಟೇ. ಇದರಿಂದ ಏನು ಅಪಾಯ ಇಲ್ಲ. ನಾನು ವೀರಭದ್ರವಿ ಹಾವು, ಇದರಲ್ಲಿ ಏನು ವಿಷಯ ಕೂಡ ಇರಲ್ಲ.